ಕೇವಲ 1 ಕಪ್ ಚುರುಮುರಿಯಿಂದ 2 ನಿಮಿಷದಲ್ಲಿ ಇನ್ಸ್ಟಂಟ್ ಆಗಿ ತುಂಬಾನೇ ಸುಲಭವಾಗಿ ರೆಡಿ ಆಗುವಂತ ಸ್ವೀಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ಒಳಗೆ 2 ಕಪ್ ಆಗುವಷ್ಟು ಚುರುಮುರಿ ಹಾಕೊಂಡಿನ್ರಿ. ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ, ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ, ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ, ಒಂದು ಏಲಕ್ಕಿ ಹಾಕೋತಾ ಇದೀನ್ರಿ. ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದ್ರಿ, ಕಾಜು ಬಾದಾಮ್ ಕೂಡ ಹಾಕೋಬಹುದ್ರಿ. ನಾನು ಹಾಕಿಲ್ರಿ. ಆದ್ರೂ ಹೈ ಪ್ರೋಟೀನ್ ಅಂತಾನೆ ಹೇಳ್ಬೋದು ನೋಡ್ರಿ. ಸ್ವೀಟ್ 2 ನಿಮಿಷದಲ್ಲಿ ರೆಡಿ ಆಗ್ತೈತ್ರಿ. ಇದನ್ನ ಸಾಫ್ಟ್ ಆಗಿ ಮಿಕ್ಸಿ ಒಳಗೆ ಈ ರೀತಿ ಪೌಡರ್ ತರ ಪೇಸ್ಟ್ ಮಾಡ್ಕೋಬೇಕ್ರಿ. ಈ ಪೌಡರ್ ತರ ಪೇಸ್ಟ್ ಆಗಿರುವಂತದ್ದು ಒಂದ್ ಬೌಲ್ದಾಗ ಹಾಕೊಳತ್ತೀನ್ರಿ. ಇವಾಗ ಒಂದ್ ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇವಾಗ ಏನ್ ಮಾಡಮ್ರಿ, ಇದಕ್ಕ ಒಂದ್ ಸ್ವಲ್ಪ ಹಾಲು ಹಾಕೊಂಡು ಇದನ್ನ ಗಟ್ಟಿಯಾಗಿ ಕಲ್ಸ್ಕೋಬೇಕು ನೋಡ್ರಿ. ಜಾಸ್ತಿ ಒಮ್ಮೆ ಹಾಲು ಹಾಕಕ್ ಹೋಗ್ಬೇಡ್ರಿ, ಸ್ವಲ್ಪ ಹಾಲು ಹಾಕೊಂಡು ಇದನ್ನ ಕಲ್ಸ್ಕೋಬೇಕು ನೋಡ್ರಿ. ಇನ್ನೇನು ರಕ್ಷಾ ಬಂಧನ್ ಬರತೈತ್ರಿ. ಕೇವಲ 2 ನಿಮಿಷದಲ್ಲಿ ಹೆಲ್ದಿ ಆಗಿರುವಂತ ಸ್ವೀಟ್ ಮಾಡ್ಬೋದು ನೋಡ್ರಿ. ಈ ರೀತಿಯಾಗಿ ಕಲ್ಸ್ಕೊಂಡಿನ್ರಿ ನಾನು. ಇವಾಗ ಏನ್ ಮಾಡೋಣ್ರಿ, ಇದನ್ನ ಪಕ್ಕಕ್ಕೆ ಎತ್ತಿಟ್ಟು ನಾನು ಒಂದು ಸೀಟ್ ತಗೋತೀನ್ರಿ. ನಿಮ್ ಕಡೆ ಬಟರ್ ಪೇಪರ್ ಇತ್ತಂದ್ರ ಅದು ಕೂಡ ಯೂಸ್ ಮಾಡ್ಕೋಬಹುದ್ರಿ. ಇಲ್ಲ ಅಂದ್ರ ಪೇಪರ್ ಇರ್ತೈತಲ್ರಿ ನಾರ್ಮಲ್ ಆಗಿ ಪ್ಲಾಸ್ಟಿಕ್ ಪೇಪರ್, ಅದಕ್ಕ ನಾನಿಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಳತೀನಿ ನೋಡ್ರಿ. ಜಾಸ್ತಿ ಏನ್ ಬೇಕಾಗಿಲ್ರಿ, 1-2 ಹನಿ ಆದ್ರ ರಗಡ್ ಐತ್ ನೋಡ್ರಿ. ಇವಾಗ ಇದನ್ನ ಓವಲ್ ಶೇಪ್ ದಾಗ ನಾವು ಲಟ್ಟಸ್ಕೊಳ್ಳುಮಂತ್ರಿ. ನೀವು ಬೇಕಂದ್ರ ಬ್ಯಾರೆ ಶೇಪ್ನು ಕೊಡ್ಬೋದ್ರಿ, ಅಥವಾ ಪೇಡ ತರ ಮಾಡ್ಕೋಬಹುದ್ರಿ, ಅಥವಾ ಮೋದಕ್ ತರ ಕೂಡ ಮಾಡ್ಕೋಬಹುದ್ರಿ. ಗಣೇಶ ಹಬ್ಬಕ್ಕ ಹೆಲ್ದಿ ಆಗಿರುವಂತ ಸ್ವೀಟ್ ಅಂತಾನೆ ಹೇಳ್ಬಹುದು ನೋಡ್ರಿ. ಇವಾಗ ಇದನ್ನ ರೌಂಡ್ ಶೇಪ್ ದಾಗ ಮಾಡತ್ತೀನ್ರಿ ನಾನು. ಅದಕ್ಕಂತ ಹೇಳಿ ಈ ರೀತಿ ರೋಲ್ ಮಾಡ್ಕೊಳತ್ತೀನಿ ನೋಡ್ರಿ. 1-2 ನಿಮಿಷ ಫ್ರಿಜ್ಜರ್ ದಾಗ ಇಟ್ಟಿವಿ ಅಂದ್ರ ಸಾಕ್ರಿ, ಗಟ್ಟಿ ಆಗ್ಬಿಡ್ತೈತ್ರಿ. ಅವಾಗ ನಮ್ಗ್ ಕಟ್ ಮಾಡಾಕ ಈಜಿ ಆಗ್ತೈತ್ ನೋಡ್ರಿ. ಇವಾಗ ಇದಕ್ಕ ನಾನ್ ಏನ್ ಮಾಡತ್ತೀನ್ರಿ, ಸ್ವಲ್ಪ ಗುಲಾಬಿ ದಳಗಳನ್ನು ಹಾಕೊಳತ್ತೀನ್ರಿ. ಜಸ್ಟ್ ನೋಡಾಕ ಚಂದ ಕಾಣಿಸ್ಲಿ ಅಂತ ಹೇಳ್ರಿ. ನೀವ್ ಬೇಕಂದ್ರ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದ್ರಿ. ಇದು ಸಿಂಪಲ್ ಆಗಿ ಎಲ್ಲರ ಮನೆಯಲ್ಲೂ ಇರುವಂತ ಸಾಮಾನುಗಳಿಂತ್ರನೇ ಇಷ್ಟೊಂದು ಹೆಲ್ದಿ ಆಗಿರುವಂತ ಸ್ವೀಟ್ ಕೂಡ ನಾವು ಕೂಡ ಮಾಡ್ಬೋದು ನೋಡ್ರಿ. ರಕ್ಷಾ ಬಂಧನಕ್ಕ ಮನ್ಯಾಗ ಏನು ಇರ್ಲಿಲ್ಲ ಅಂದ್ರ ಕೇವಲ 1 ಕಪ್ ಚುರುಮುರಿ ಇತ್ತಂದ್ರ ಸಾಕ್ ನೋಡ್ರಿ, ಇಷ್ಟ ಹೆಲ್ದಿ ಆಗಿರುವಂತ ಸ್ವೀಟ್ ಮಾಡ್ಬೋದು ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಜಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಒಂದ್ ಸರ್ತಿ ಈ ರೆಸಿಪಿನ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.